ಕೃಷಿ ಪ್ರಧಾನ ಹಾವೇರಿ ಜಿಲ್ಲೆಯ ರೈತರು ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಯೋದಕ್ಕೆ ರೈತರು ಸಜ್ಜಾಗಿದ್ದಾರೆ. ಕಬ್ಬು ಬೆಳೆಗಾರರ ಬೆಲೆ ನಿಗದಿ ಮಾಡುವಲ್ಲಿ ಎಡವಟ್ಟಾಗಿದೆ. ಸರ್ಕಾರದ ಆದೇಶದಲ್ಲಿ ಹಾವೇರಿ ಸೇರ್ಪಡೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಜಿಲ್ಲಾ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇವತ್ತು ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ರೈತರು ಹೋರಾಟವನ್ನ ಮಾಡಲಿದ್ದಾರೆ. ಇನ್ನು ರಿಕವರಿ ರೇಟ್ ಮಾತ್ರ ಅನ್ವಯ ಅಂತ ಹೇಳಿ ಸರ್ಕಾರದ ಆದೇಶ ಇದೆ. ಅಂದ್ರೆ 11.25ರಷ್ಟು ರಿಕವರಿ ರೇಟ್ ಮಾತ್ರ ಅನ್ವಯ ಆಗತ್ತೆ ಅನ್ನೋದು ಸರ್ಕಾರದ ಆದೇಶ. ಹಾವೇರಿ ಜಿಲ್ಲೆ ರಿಕವರಿ ರೇಟ್ ಇದ್ರೂ ಕೂಡ ಫ್ಯಾಕ್ಟರಿ ಮಾಲೀಕರು ರಿಕವರಿಯನ್ನ ತೋರಿಸುವುದಿಲ್ಲ. ಸರ್ಕಾರದ ಆದೇಶದಲ್ಲಿ ಹಾವೇರಿ ಜಿಲ್ಲೆಯ ಸೇರ್ಪಡೆಗೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಮತ್ತೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಹಾವೇರಿ ರೈತರು. ಕಬ್ಬಿನ ದರದಲ್ಲಿ ಹಾವೇರಿ ಜಿಲ್ಲೆಯ ರೈತರಿಗೆ ಮೋಸ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ಲಿಂಗಪ್ಪನ ಜಾತ್ರೆಗೆ ಅಲ್ಲೇನ ಒಬ್ಬ ಕಿಶಕ್ ಕಟ್ ಮಾಡಿದ್ದಂತ. ಅವಾಗ ಆಟ ಮೊಮ್ಮಗನ್ನ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು ಹೊರಟಿದ್ನಂತ. ಅವಾಗ ಅಂತ ಯಾಕಪ್ಪ ಮಂದಿ ಪೊಲೀಸ್ ಏನಪ್ಪ ಪಿಕ್ ಪಾಕೆಟ್ ಮಾಡ್ಯಾನಲ್ಲಿ ಕಿಶೆ ಹೊಡೆದಾನ, ಅದಕ್ಕೆ ಅವನ್ನ ಪೊಲೀಸರು ಹಿಡ್ಕೊಂಡು ಹೊಂಟಾರದೆ ಅನ್ನಂತ. ಲಿಂಗಪ್ಪನ ಜಾತ್ರೆಗೆ ಅಲ್ಲೇನ ಒಬ್ಬ ಕಿಶಕ್ ಕಟ್ ಮಾಡಿದ್ದಂತ. ಅವಾಗ ಆಟ ಮೊಮ್ಮಗನ್ನ ಹೆಗಲ ಮ್ಯಾಗ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಎಂಡಿ ಹಣಗಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಣಗಿ, ಇನ್ನು ಕಬ್ಬು ಬೆಳೆಗಾರರ ಬೆಲೆ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ರೈತರು ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಸರ್ಕಾರದ ಆದೇಶದಲ್ಲಿ ಹಾವೇರಿ ಸೇರ್ಪಡೆಗೆ ಒತ್ತಾಯ ಅಂತ ಹೇಳಿದ್ರೆ ಏನು, ಜೊತೆಗೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಹೋರಾಟಕ್ಕಾಗಿ? ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಅಂದ್ರೆ ಕಬ್ಬು ಬೆಳೆಗಾರರು ಈಗಾಗಲೇ ಬೃಹತ್ ಆದಂತಹ ಪ್ರತಿಭಟನೆಯನ್ನ ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರವಾಗಿ ಕಳೆದ 3 ದಿನಗಳಿಂದ ಮಾಡ್ತಾ ಇದ್ರು. ಜೊತೆಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದ ಬಳಿಕ ಅಂದ್ರೆ ಪ್ರತಿ ಕ್ವಿಂಟಲ್ಗೆ 3,300 ರೂಪಾಯಿಯನ್ನ ನಾವು ಬೆಲೆ ನಿಗದಿ ಮಾಡಿದ್ವಿ, ಯಾವುದೂ ರೀತಿಯಾದಂತಹ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಒಂದು ಆದೇಶವನ್ನ ಹೊರಡಿಸಿದಾಗ ಆ ಸಂದರ್ಭದಲ್ಲಿ ಕೈಬಿಟ್ಟಂತಹ ಹಾವೇರಿ ಜಿಲ್ಲೆಯ ರೈತರು ಈಗೇನಂದ್ರೆ ಇಲ್ಲ, ನಮಗೂ ಎಲ್ಲ ರೀತಿಯಾದಂತ ಅಂದ್ರೆ ಬೆಳಗಾವಿ, ಬಾಗಲಕೋಟೆ ರೀತಿಯಲ್ಲಿ ಹಾವೇರಿ ಜಿಲ್ಲೆಯ ರೈತರಿಗೂ ಸಹ ಏನಂದ್ರೆ 1 ಕ್ವಿಂಟಲ್ಗೆ 3,300 ರೂಪಾಯಿ ಬೆಲೆ ನಿಗದಿ ಆಗುತ್ತೆ ಅನ್ನುವಂತ ವಿಶ್ವಾಸದ ಮೇಲೆ ಅಂದ್ರೆ ಪ್ರತಿಭಟನೆನ ಕೈ ಬಿಟ್ಟಿರ್ತಾರೆ. ಆದ್ರೆ ಆ ಒಂದು ಪ್ರತಿಭಟನೆ ಕೈ ಬಿಟ್ಟಂತಹ ಬೆನ್ನಲ್ಲೇ ಕೃಷಿ ಪ್ರಧಾನತಹ ಜಿಲ್ಲೆಯ ಹಾವೇರಿ ರೈತರಿಗೆ ಏನಂದ್ರೆ ಮೋಸ ಆಗಿದೆ ಅನ್ನೋದು ಇಲ್ಲಿರ್ತಕ್ಕಂತಹ ರೈತರಿಗೆ ಗೊತ್ತಾಗುತ್ತೆ. ಅಂದ್ರೆ ಏನಂದ್ರೆ ರಿಕವರಿ ರೇಟ್ ಏನಿರುತ್ತೆ, ನಿಗದಿತವಾದಂತಹ ಸಕ್ಕರೆ ಅಂದ್ರೆ ಸಕ್ಕರೆ ಅಂಶ ಎಷ್ಟಿದೆ ಅನ್ನುವಂತ ರೀತಿಯಲ್ಲಿ ಫ್ಯಾಕ್ಟರಿ ಮಾಲೀಕರ ಜೊತೆಗೆ ಸರ್ಕಾರದ ಲ್ಯಾಬ್ ಟೆಕ್ನಿಸ್ಟ್ ಮೂಲಕ ಏನಂದ್ರೆ ಈಗಾಗಲೇ 11.25ರಷ್ಟು ಏನಂದ್ರೆ ರಿಕವರಿ ರೇಟ್ ಇದ್ರೆ ಮಾತ್ರ ಅಂತಹ ಒಂದು ಕಬ್ಬಿಗೆ ಪ್ರತಿ ಕ್ವಿಂಟಲ್ಗೆ 3,300 ರೂಪಾಯಿಯನ್ನ ನಿಗದಿ ಮಾಡ್ತೇವೆ ಅನ್ನುವಂತ ರೀತಿಯಲ್ಲಿ ಸರ್ಕಾರದ ಆದೇಶ ಇದೆ. ಈ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆ ಇರತಕ್ಕಂತಹ ಕಬ್ಬಿಗೆ ಏನಂದ್ರೆ 11.25 ರೇಟಿಂಗ್ ಇದೆ, ಅಂದ್ರೆ ರಿಕವರಿ ರೇಟ್ ಇದೆ. ಆದ್ರೆ ಇಲ್ಲಿರತಕ್ಕಂತಹ ಕಾರ್ಖಾನೆ ಮಾಲೀಕರು ಏನಂದ್ರೆ ಆ ಒಂದು ಲ್ಯಾಬ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಕಡಿಮೆ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ರೈತರಿಗೆ ಆ ರಿಕವರಿ ರೇಟ್ ದೊರೆಯೋದಿಲ್ಲ ಅನ್ನುವಂತ ರೀತಿಯಲ್ಲಿ ಈಗ ಆಕ್ರೋಶವನ್ನು ಹೊರಹಾಕ್ತಾರೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ಅಂದ್ರೆ ಇಂದು ಬೃಹತ್ ಆದಂತ ಪ್ರತಿಭಟನೆ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೈತರು ಏನಂದ್ರೆ ಹಸಿರು ರೈತರು ಸೇರಿಕೊಂಡು ಹಾವೇರಿ ಜಿಲ್ಲೆಯ ರೈತರು ಎಲ್ಲರೂ ಸಹ ಏನಂದ್ರೆ ಪ್ರತಿಭಟನೆ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಮುಂದಾಗ್ತಾರೆ. ಆದ್ರೆ ಇದನ್ನ ಅರಿತುಕೊಂಡಂತ ಹಾವೇರಿ ಜಿಲ್ಲಾಧಿಕಾರಿ ಅವರು ಏನಂದ್ರೆ ಸಭೆ ಕರೀತಾರೆ, ಅವರನ್ನ ಮನವೊಲಿಸಬೇಕು ಅನ್ನುವಂತ ರೀತಿಯಲ್ಲಿ ರೈತರಾಗಿರ್ಬೋದು, ಜೊತೆಗೆ ಕಾರ್ಖಾನೆ ಮಾಲೀಕರು ಏನಾದ್ರೆ ಅವರನ್ನ ಕರೆದುಕೊಂಡು ಏನಂದ್ರೆ ಸಭೆ ಮಾಡ್ತಾರೆ. ನಿನ್ನೆ 3 ಗಂಟೆಯಿಂದ ಸುದೀರ್ಘವಾಗಿ 8:30ವರೆಗೆ, ರಾತ್ರಿ 8:30ವರೆಗೆ ಅಂದ್ರೆ ಸುದೀರ್ಘವಾದಂತಹ ಒಂದು ಸಭೆ ಮಾಡ್ತಾರೆ. ಈ ಸಭೆಯಲ್ಲಿ ರೈತರಿಗೆ ಎಷ್ಟು ರೇಟ್ ಬೇಕು, ಜೊತೆಗೆ ಪ್ರತಿ ಕ್ವಿಂಟಲ್ಗೆ ರೈತರಿಗೆ ಯಾವ ರೀತಿಯಾದಂದ್ರೆ ಸರ್ಕಾರದ ಆದೇಶದಲ್ಲಿರ್ತಕ್ಕಂಥ ಏನು 11.25 ರೇಟಿಂಗ್ ಅಂದ್ರೆ ರಿಕವರಿ ರೇಟ್ ಬರುತ್ತಾ ಅನ್ನುವಂತ ರೀತಿಯಲ್ಲಿ ಕಾರ್ಖಾನೆ ಮಾಲೀಕರ ಬಳಿ ಏನಂದ್ರೆ ಈಗಾಗಲೇ DC ಅವರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ಈ ರೀತಿಯಾದಂತ ರೇಟಿಂಗ್ ಬರೋದಿಲ್ಲ, ನಮ್ಮಲ್ಲಿ ಬರ್ತಕ್ಕಂಥದ್ದು 2,779 ರೂಪಾಯಿ ಮಾತ್ರ ಬರುತ್ತೆ, ಆದ್ರೆ ಯಾವುದೇ ರೀತಿಯಾದಂತಹ 3,300 ರೂಪಾಯಿ ಬರೋದಿಲ್ಲ, ನಾವು ಅದಕ್ಕಿಂತ ಹೆಚ್ಚಾಗಿ 50 ರೂಪಾಯಿನ ಎಕ್ಸ್ಟ್ರಾ ಕೊಡ್ತೇವೆ ಅನ್ನುವಂತ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಏನಂದ್ರೆ ಕಾರ್ಖಾನೆ ಮಾಲೀಕರು ಸಹ ಏನಂದ್ರೆ ಮನವಿ ಮಾಡ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ರೈತರು ಇಲ್ಲ, ನಮ್ದು ರಿಕವರಿ ರೇಟ್ ಜಾಸ್ತಿ ಇದೆ, 11.25ಕ್ಕಿಂತ ಜಾಸ್ತಿ ಬರುತ್ತೆ, ಇಲ್ಲಿರ್ತಕ್ಕಂಥ ನಮ್ಗೆ ಪ್ರತಿ ಕ್ವಿಂಟಲ್ಗೆ 3,300 ರೂಪಾಯಿ ಬೇಕೇ ಬೇಕು. ಜೊತೆಗೆ ಬಾಗಲಕೋಟೆ, ಬೆಳಗಾವಿ ಅವರ ಎಲ್ಲ ರೈತರಿಗೆ ಏನಂದ್ರೆ ಯಾವ ರೀತಿ ಸರ್ಕಾರ ಆದೇಶದಲ್ಲಿದೆ ಅದೇ ರೀತಿಯಾಗಿ ಹಾವೇರಿಯೂ ಸಹ ಆ ಆದೇಶದಲ್ಲಿರ್ಬೇಕು. ಇಲ್ಲದೆ ಇದ್ರೆ ನಾವು ನಾಳೆ ಅಂದ್ರೆ ಇವತ್ತು ಬೃಹತ್ ಆದಂತ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಏನಂದ್ರೆ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ನೀಡ್ತಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳ ಒಂದು ಸಭೆ ಏನಂದ್ರೆ ಮೊಟಕುಗೊಳ್ಳುತ್ತೆ, ಅಂದ್ರೆ ಆ ಸಭೆ ವಿಫಲವಾಗುತ್ತೆ. ರೈತರು ಅವರ
ಏನು ರೇಟಿಂಗ್ ಅನ್ನ ಕೊಡ್ತಾರೆ, ಅಂದ್ರೆ ಪ್ರತಿ ಕ್ವಿಂಟಲ್ಗೆ 2779 ರೂಪಾಯಿನ ಕೊಡ್ತೇನೆ ಅನ್ನುವಂತ ಏನು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು, ಅದು ಬೇಡ ಅನ್ನುವಂತ ರೀತಿಯಲ್ಲಿ ಇವತ್ತು ಬೃಹತ್ ಆದಂತ ಪ್ರತಿಭಟನೆಯನ್ನ ಹಾವೇರಿ ಜಿಲ್ಲೆಯ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ನೂರಾರು ರೈತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಇನ್ನಾದರೂ ಅಧಿಕಾರಿಗಳು ಅಂದ್ರೆ ಇವತ್ತು 12 ಗಂಟೆ ನಂತರ ಮತ್ತೊಂದು ಸಭೆ ಕರಿತೇನೆ ಅನ್ನುವಂತ ರೀತಿಯಲ್ಲಿ ಡಿಸಿ ಅವರು ಸಹ ಸ್ಪಷ್ಟನೆ ನೀಡಿದ್ದಾರೆ. ಅಂದ್ರೆ ಬೃಹತ್ ಆದಂತ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗ್ತಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ನೇರವಾಗಿ ಏನಂದ್ರೆ ಫ್ಯಾಕ್ಟರಿ ಮಾಲೀಕರೇ ಹೊಣೆ ಅನ್ನುವಂತ ರೀತಿಯಲ್ಲಿ ರೈತರು ಸಹ ಏನಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಇಲ್ಲಿರ್ತಕ್ಕಂಥ ಹಾವೇರಿಯ ರೈತರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಬೇಕು, ಅನ್ನದಾತರ ಗೋಳು ಯಾವ ರೀತಿಯಾಗಿರುತ್ತೆ, ಜೊತೆಗೆ ಅನ್ನದಾತರಿಗೆ ಬೆಲೆ ನಿಗದಿ ಮಾಡುವಲ್ಲಿ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ, ಮಹಾ ಮೋಸ ಮಾಡ್ತಾ ಇದ್ದೀರಾ ಅನ್ನುವಂತ ರೀತಿಯಲ್ಲಿ ಈಗ ಇವತ್ತು ರೈತರು ಬೃಹತ್ ಆದಂತ ಒಂದು ಹೋರಾಟ ಮಾಡೋದ್ರ ಮೂಲಕ ಒಂದು ರಾಜ್ಯ ಸರ್ಕಾರಕ್ಕೆ ಖಡಕ್ ಸೂಚನೆ ಕೊಡ್ಲಿಕ್ಕೆ ಈಗಾಗಲೇ ಹಾವೇರಿಯ ರೈತರು ಸಜ್ಜಾಗಿರ್ತಕ್ಕಂಥದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ಲಿಂಗಪ್ಪನ ಜಾತ್ರೆಗೆ ಅಲ್ಲಿ ಏನಾತಂದ್ರೆ ಒಬ್ಬ ಕಿಶಕ್ ಕಟ್ ಮಾಡಿದ್ದಂತ. ಅವಾಗ